ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಮ್ಮ ಚಾನಲ್ ವತಿಯಿಂದ ನಿಮ್ಮ ಚಿಕ್ಕಮಗಳೂರು ಮಂಡ್ಯ DCC ಬ್ಯಾಂಕ್ ಸಂಬಂಧಪಟ್ಟಂತ ವಿಡಿಯೋ ನಾಳೆ ಒಂದು ದಿನ ಸ್ಟಾಪ್ ಮಾಡ್ತೀವಿ. ಯಾಕಂದ್ರೆ PDO ಎಕ್ಸಾಮ್ ಇದೆ. PDO ಎಕ್ಸಾಮ್ ಕನ್ನಡ ಯಾರ್ಯಾರು ಬರ್ದಿದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ GK ಮತ್ತೆ ಪೇಪರ್ 2 ಇದೆ. ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಹೊಸ ಅಧಿಸೂಚನೆ ಹೊರಡಿಸಿದ್ದಾರೆ ಸರ್ಕಾರದಿಂದ. ಹೊಸದು ಅಂದ್ರೆ ಹಿಂದೆ ಹೊರಡಿಸಿದ್ರು ಅದರ ಕಂಟಿನ್ಯೂಷನ್ ಪಾರ್ಟ್ ಈಗ ಎಲ್ಲರಿಗೂ ಜಾಸ್ತಿ ಟೈಮಿಂಗ್ಸ್ ಇದು ಮಾಡಿ ಅಂತ ಹೇಳಿದ್ರಲ್ಲ. ಸೊ ಆರ್ಡರ್ಸ್ ನ ಫಾಲೋ ಮಾಡ್ಲಿಕ್ಕೆ KA ವತಿಯಿಂದ ಆಗಿರ್ತಕ್ಕಂಥ ನೇಮಕಾತಿ ಇದು. KA ವತಿಯಿಂದ ಆಗಿರ್ತಕ್ಕಂಥ ನೇಮಕಾತಿ ಎಲ್ಲಾಗಿದೆ ಏನಾಗಿದೆ ಅದರ ಡೀಟೇಲ್ ನೋಟಿಫಿಕೇಶನ್ ಪ್ರತಿಯೊಂದು ನೋಡ್ತಾ ಹೋಗೋಣ. ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಅದು ಡೀಟೇಲ್ಸ್ ಮುಂದೆ ಇದೆ, ಹೇಳ್ತಾ ಹೋಗ್ತೀನಿ. ಯಾವ ವೆಬ್ಸೈಟ್ ಅಲ್ಲಿ ಸಿಗುತ್ತಪ್ಪ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ KA ವೆಬ್ಸೈಟ್ಗೆ ಹೋದ್ರೆ ಸಿಗುತ್ತೆ. ಆಲ್ರೆಡಿ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿದೆ, ಅಪ್ಲಿಕೇಶನ್ಸ್ ಹಾಕೋಬಹುದು. ಸೊ ಮುಂದೆ ನೋಡ್ತಾ ಹೋಗೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ಗೆ ಶೇರ್ ಮಾಡಿ. ಅಪ್ಲಿಕೇಶನ್ಸ್ ಎಲ್ಲರೂ ಹಾಕೊಳ್ಳಿ. ಯಾರ್ಯಾರು ದೋಸ್ ಆರ್ ಎಲಿಜಿಬಲ್ ಯಾರ್ಯಾರು ಕ್ಯಾಂಡಿಡೇಟ್ಸ್ ಇದ್ರೆ ಎಲ್ಲರೂ ಹಾಕ್ಲಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಆಕ್ಚುಲಿ ಇದು 12/3/2024 ಅಧಿಸೂಚನೆ ಹೊರಡಿಸಲಾಗಿತ್ತು. ಎಲ್ಲಪ್ಪ ಅಂದ್ರೆ ವಿಧಾನ ಪರಿಷತ್ನ ಸಚಿವಾಲಯದಲ್ಲಿ ಖಾಲಿ ಇರತಕ್ಕಂಥ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ವೃಂದದಲ್ಲಿನ ಕಿರಿಯ ಸಹಾಯಕರ ಹುದ್ದೆಗಳ ನೇಮಕಾತಿನ ಭರ್ತಿ ಮಾಡೋ ಬಗ್ಗೆ, ಕಿರಿಯ ಸಹಾಯಕ ಹುದ್ದೆಗಳನ್ನ ಭರ್ತಿ ಮಾಡೋ ಬಗ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕದ ಕಿರಿಯ ಸಹಾಯಕರು ಅಂದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿ ಭರ್ತಿ ಮಾಡೋ ಬಗ್ಗೆ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ 12/3 ಒಂದು ಅಧಿಸೂಚನೆ ಹೊರಡಿಸ್ತಾರೆ. ಇದೇ ಅಧಿಸೂಚನೆ. ಸೊ ತದನಂತರದಲ್ಲಿ ಏಜ್ ನ ರಿಲ್ಯಾಕ್ಸೇಷನ್ ಕೊಡುತ್ತೆ ಗೌರ್ಮೆಂಟ್. ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾಗ ಮತ್ತೆ ಸಮ್ ಟೈಮ್ ಕೊಡ್ಬೇಕಾಗುತ್ತೆ. ಸಮ್ ಟೈಮ್ ಅದು ಕೊಡ್ತೀನಿ ಎಲ್ಲಿಂದ ಎಲ್ಲಿವರೆಗೂ ಅಂತ. ಇನ್ನ ಈ ಹುದ್ದೆ ಕಿರಿಯ ಸಹಾಯಕರ ಹುದ್ದೆಗೆ ಸ್ಯಾಲರಿ ಎಷ್ಟಿರುತ್ತಪ್ಪ ಅಂದ್ರೆ ಬೇಸಿಕ್ 34,100 ರೂಪಾಯಿ ಇರುತ್ತೆ. ಬೇಸಿಕ್ 34,100 ರೂಪಾಯಿ ಇರುತ್ತೆ. ಇದಕ್ಕೆ DA ಪ್ಲಸ್ HRA ಎರಡು ಆಡ್ ಅಪ್ ಆಗುತ್ತೆ. DA ಪ್ಲಸ್ HRA ಎರಡು ಆಡ್ ಆಗುತ್ತೆ. ಸೊ DA ಪ್ಲಸ್ HRA ಪ್ಲಸ್ CCA ಸಿಟಿ ಕಾಂಪನ್ಸೇಟರಿ ಅಲೋಯನ್ಸ್ 3 ಆಡ್ ಅಪ್ ಆಗುತ್ತೆ. 3 ಆಡ್ ಅಪ್ ಆಗಿ ಒಂದು ಅಮೌಂಟ್ ಬರುತ್ತೆ. ದಟ್ ಇಸ್ ಗ್ರಾಸ್. ಮತ್ತೆ ಅದೆಲ್ಲ ಕೆಲವೊಂದು ನಿಮ್ಮ ಯಾವ್ದು NPS KGD ಎಲ್ಲ ಕಟ್ಟಾಗಿ ನೆಟ್ ಉಳಿಯುತ್ತೆ, ಅದು ಬೇರೆ ವಿಚಾರ. ಇದು ಬೇಸಿಕ್ DA HRA ಪ್ಲಸ್ CCA ಈ 3 ಸೇರಿಸಿದ್ರೆ ನಿಮ್ದು ಗ್ರಾಸ್ ಅಮೌಂಟ್ ಸಿಗುತ್ತೆ. ಎಷ್ಟು ಅಂತ ಲೆಕ್ಕ ಹಾಕೋಬಹುದು. ಸೊ ಇದು ಸ್ಯಾಲರಿಗೆ ಸಂಬಂಧಪಟ್ಟಂಗೆ. ಇನ್ನ ವೇಕೆನ್ಸಿ ಬಗ್ಗೆ ನೋಡ್ತಾ ಹೋದಾದ್ರೆ SC ಕ್ಯಾಟಗರಿಗೆ 1 ವೇಕೆನ್ಸಿ ಇದೆ. ಸಾಮಾನ್ಯ ಇಲ್ಲ ಬಟ್ ಮಹಿಳೆಯರಿಗಿದೆ. ಗ್ರಾಮೀಣಕ್ಕೆ ಒಂದಿದೆ. ಇನ್ನ ಪರಿಶಿಷ್ಟ ಪಂಗಡ ST ಪಂಗಡಕ್ಕೆ ಒಂದಿದೆ, ಅದು ಬಿಟ್ರೆ ಇನ್ಯಾವುದಕ್ಕೂ ಇಲ್ಲ. ಇನ್ನ ಪ್ರವರ್ಗ 1ಗೆ ಒಂದಿದೆ, ಅದು ಬಿಟ್ರೆ ಮತ್ತಿನ್ಯಾವುದೂ ಇಲ್ಲ. ಇನ್ನ 2A ಗೆ ಒಂದು ಕೊಟ್ಟಿದ್ದಾರೆ, ಅದು ಬಿಟ್ರೆ ಮತ್ತಿನ್ಯಾವುದೂ ಇಲ್ಲ. ಒಟ್ಟು 6 ಪೋಸ್ಟ್ ಇದಾವೆ. ಇದೇ ತರ ಕಲ್ಯಾಣ ಕರ್ನಾಟಕ ಹುದ್ದೆ ಒಂದೇ ಒಂದು ಪೋಸ್ಟ್ ಇದೆ, ಅದು SC ಅಂದ್ರೆ ಪರಿಶಿಷ್ಟ ಜಾತಿ ಮೀಸಲಾಗಿದೆ. ಸೊ ಇದಿಷ್ಟನ್ನ ನೋಡ್ಕೊಂಡು ಹಾಕೊಳ್ಳಿ. ಯಾರಿಗೆ ಎಲಿಜಿಬಿಲಿಟಿ ಇದೆ, ಯಾರಿಗೆ ಎಲಿಜಿಬಿಲಿಟಿ ಇಲ್ಲ ನೋಡ್ಕೊಳ್ಳಿ. 3A ಗೆ 3B ಗೆ ಇಲ್ಲ, ಇಲ್ಲಿ ಕಾಣಿಸ್ತಾ ಇದೆ. 3A 3B ಇಲ್ಲ ಅಂತ ಅನಿಸ್ತಾ ಇದೆ. ಇಲ್ಲ 100% ಇಲ್ಲ. ಅದ್ ಬಿಟ್ಟು ನೋಡ್ಕೊಂಡು ಹಾಕೊಳ್ಳಿ. ಯಾಕಂದ್ರೆ ಸಾಮಾನ್ಯಗೂ ಇಲ್ಲ. ಸಾಮಾನ್ಯ ಮಹಿಳೆಯರು ಹಾಕ್ಬೋದು, ಗ್ರಾಮೀಣ ಹಾಕ್ಬೋದು. ಹುಡುಗರಿಗೆ ಇಲ್ಲ ನೋಡ್ಕೊಳ್ಳಿ. ಎಲ್ಲ ಯಾರ್ಯಾರು ಇದ್ರೆ ಇನ್ನೂ ಒಂದ್ಸತಿ ಅಚ್ಚುಕಟ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಡೇಟ್ ನೋಡ್ತಾ ಹೋಗೋದಾದ್ರೆ 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 4ನೇ ತಾರೀಕಿಂದ ಪ್ರಾರಂಭ ಆಗಿದೆ. 3/1 ಇರುತ್ತೆ. 4/1 ಶುಲ್ಕ ಪಾವತಿಗೆ ಡೇಟ್ ಕೊಟ್ಟಿದ್ದಾರೆ. ಇನ್ನ ಸಿಲೆಬಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ದಿಸ್ ಇಸ್ ಸಿಲೆಬಸ್. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಅಂತ ಹೇಳಿದರೆ, ಪ್ರಚಲಿತ ಘಟನೆಗಳಿಗೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ನಿಮ್ಮ ಸುಮಾರು ಮ್ಯಾಗಝಿನ್ಸ್ ಅನನ್ಯ ಸಾಧನೆ ಆಗಲಿ, ಸ್ಪರ್ಧಾ ಅರಿವು ಆಗಲಿ ತುಂಬಾ ಚೆನ್ನಾಗಿ ಬರ್ತಿದ್ದಾವೆ, ಯೂಸ್ ಮಾಡ್ಕೋಬಹುದು. ಇನ್ನ ಸಾಮಾನ್ಯ ವಿಜ್ಞಾನ ಹೇಳಿದ್ದಾರೆ, ಭೂಗೋಳಶಾಸ್ತ್ರ ಹೇಳಿದ್ದಾರೆ, ಸಮಾಜ ವಿಜ್ಞಾನ ಹೇಳಿದ್ದಾರೆ. ಅಂದ್ರೆ ನಿಮ್ಮ 6th ಇಂದ 10th ವರೆಗೂ ಬುಕ್ಸ್ ಅಂತ. ಇನ್ನ ಸಮಾಜ ಮತ್ತು ಅದರ ಬೆಳವಣಿಗೆ ಅಂದ್ರೆ ಫಸ್ಟ್ PU ಸೆಕೆಂಡ್ PU ಸೋಷಿಯಾಲಜಿ ಬುಕ್ಸ್ ಬರ್ತವೆ. ಇನ್ನ ಕರ್ನಾಟಕದ ಇತಿಹಾಸ ಅಂದ್ರೆ ನಿಮ್ಮ ಸದಾಶಿವ ಬುಕ್ಸ್ ಬರ್ತವೆ. ಸದಾಶಿವ ಬೆಟರ್ ಆಪ್ಷನ್. ಇನ್ನ ಭಾರತ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ ಅಂದ್ರೆ ಗಂಗಾಧರ್ ಸರ್ ಚೆನ್ನಾಗಿರ್ತವೆ. ಇನ್ನ ಭಾರತ ಸಾಮಾಜಿಕ ಸಂಸ್ಕೃತಿ ಮತ್ತು ಇತಿಹಾಸದ ವಿಷಯಗಳಿಗೆ ಚಾನಲ್ ಫಾಲೋ ಮಾಡಿದ್ರೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಕೊಡ್ತೀವಿ. ಇನ್ನ ಈ ಸ್ವತಂತ್ರ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಅಂದ್ರೆ ಚಾನಲ್ ಫಾಲೋ ಮಾಡಿದ್ರೆ ನೋಟ್ಸ್ ಪ್ರೊವೈಡ್ ಮಾಡ್ತೀವಿ. ಇದೇ ತರ ನಿಮ್ಮ ಅರ್ಥವ್ಯವಸ್ಥೆಗೆ ಗರಣಿ ಸರ್ದು
ಗರಣಿ ಪಬ್ಲಿಕೇಶನ್ ಗರಣಿ ಸರ್ ಅಂತ ಬರೆದಿರೋ ಬುಕ್ ಚೆನ್ನಾಗಿದೆ, ಅದನ್ನ ಯೂಸ್ ಮಾಡ್ಬೋದು. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚಾನಲ್ ಫಾಲೋ ಮಾಡಿ. ಸಹಕಾರ ವಿಷಯಗಳಿಗೆ ಪಕ್ಕಾ ಅಥೆಂಟಿಕೇಟೆಡ್ ಸಹಕಾರ ಈಗ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ. ಸಹಕಾರ ಸಂಸ್ಥೆಗಳು ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಕೊಡ್ತಾ ಇದೀವಿ, ಮೆಟೀರಿಯಲ್ ಆಲ್ರೆಡಿ ಕೊಡ್ತಾ ಇದೀವಿ. ಇನ್ನ ನಿಮ್ಮ ಪ್ರಚಲಿತ ಘಟನೆಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಆಲ್ರೆಡಿ ಕೊಡ್ತಾ ಇದೀವಿ, ಚೆಕ್ ಮಾಡ್ಕೋಬಹುದು ಬೇಕಾದ್ರೆ. ಇನ್ನ ಇದು ಬಿಟ್ರೆ ಇಷ್ಟರಲ್ಲಿ ಹೇಳ್ತೀನಿ ಮಿಕ್ಕಿದ್ದು. ಇನ್ನ ಇಲ್ಲಿ ನೋಡ್ತಾ ಹೋಗೋದಾದ್ರೆ ನಿಮ್ಮ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಚಾನಲ್ ಫಾಲೋ ಮಾಡಿ. ಇನ್ನ ಈ ಪರಿಸರ ಸಂಬಂಧಪಟ್ಟಂಗೆ ಭೈರಪ್ಪ ಸರ್ದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನ ಕನ್ನಡ ಮೆಟೀರಿಯಲ್ ಕೊಡ್ತಾ ಇದೀವಿ, ಇಂಗ್ಲಿಷ್ ಕೊಡ್ತಾ ಇದೀವಿ, ಕಂಪ್ಯೂಟರ್ ಜ್ಞಾನ ಶುರು ಮಾಡ್ತೀವಿ. ಇಲ್ಲಿ ಉಳಿದಿರ್ತಕ್ಕಂಥ ಸಿಲೆಬಸ್ನ ಕವರ್ ಮಾಡ್ಕೊಡ್ತೀವಿ. ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅದ್ಭುತವಾಗಿ ಕವರ್ ಆಗ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಇದೆ ಅಲ್ವಾ, ಕಂಪ್ಲೀಟ್ 15 ಮಾರ್ಕ್ಸ್ಗೆ ಕವರ್ ಆಗ್ತಾ ಇದೆ. ಆಲ್ರೆಡಿ ನಿಮ್ಮ ಮಂಡ್ಯ DCC ಬ್ಯಾಂಕ್, ಮಂಡ್ಯ ಮತ್ತು ಚಿಕ್ಕಮಗಳೂರು DCC ಬ್ಯಾಂಕ್ ಇದರಲ್ಲೇನೆ ಕವರ್ ಆಗ್ತಾ ಇದೆ. ಚಾನಲ್ನ ಫಾಲೋ ಮಾಡಿ, ಲಿಂಕ್ ಹಾಕಿರ್ತೀವಿ, ಚಾನಲ್ ಫಾಲೋ ಮಾಡಿ. ಇನ್ನು ಉಳಿದಂಥ ಸಬ್ಜೆಕ್ಟ್ಸ್ನ ಮಾಡ್ಕೊಡ್ತೀನಿ ಇದೇ ಇದರಲ್ಲೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅದೇ ಸಿಲೆಬಸ್ ಅನ್ನ ಕಂಟಿನ್ಯೂಷನ್ ಪಾರ್ಟ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ, ಈ ಕನ್ನಡ ಇಂಗ್ಲಿಷ್ ಆಲ್ರೆಡಿ ಸ್ಟಾರ್ಟ್ ಆಗಿ ತುಂಬಾ ಚೆನ್ನಾಗಿದೆ ನೋಟ್ಸ್, ಯೂಸ್ ಮಾಡ್ಕೊಳ್ಳಿ. ಕಂಪ್ಯೂಟರ್ದೊಂದು ಶುರು ಮಾಡಬೇಕು, ಶಾರ್ಟ್ಲಿ ಶುರು ಮಾಡ್ತೀವಿ ಕಂಪ್ಯೂಟರ್ದು. ಇದು ಬಿಟ್ರೆ ಇನ್ನು ಮಿಕ್ಕಿದಂಥ ಸಿಲೆಬಸ್ ಅಲ್ಲಿ ಇದರಲ್ಲಿ ಒಂದು 50% ಆಲ್ರೆಡಿ ರನ್ ಆಗ್ತಾ ಇದೆ ಸಿಲೆಬಸ್. 50% ಸಿಲೆಬಸ್ ರನ್ ಆಗ್ತಾ ಇದೆ. ಇನ್ನು ಮಿಕ್ಕಿ 50% ಶಾರ್ಟ್ಲಿ ಶುರು ಮಾಡ್ತೀವಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನು ಅಪ್ಲಿಕೇಶನ್ಸ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ಸ್ ಹಾಕೊಳ್ಳಿ ಇಮಿಡಿಯೇಟ್ಲಿ. ಚಾನಲ್ ಬರ್ತಾ ಇದ್ದ ಕಂಟೆಂಟ್ ತುಂಬಾ ಅಥೆಂಟಿಕೇಟೆಡ್ ಆಗಿದೆ, ಪಕ್ಕಾ ಇದೆ. ಈಗ ಮಾಡ್ತಾ ಇರ್ತಕ್ಕಂಥ ಇದರಲ್ಲಿ 50% ಸಿಲೆಬಸ್ ಆಲ್ರೆಡಿ ರನ್ ಆಗ್ತಾ ಇದೆ. ಅದಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ, ಚೆಕ್ ಮಾಡಿ. ಈ ಸಿಲೆಬಸ್ನು ಆ ಸಿಲೆಬಸ್ನು ಕಂಪೇರ್ ಮಾಡಿ ನೋಡಿ. ಎರಡೂನು ಬಿಟ್ಟಿದ್ದೀನಿ, ಎರಡೂನು ಮೇನ್ ಪೇಜಲ್ಲೇ ಇದೆ, ಬಿಟ್ಟಿದ್ದೀನಿ. ಎರಡು ಕಂಪೇರ್ ಮಾಡಿ ನೋಡಿ. ಚಾನಲ್ಗೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಂಜೆ ಇನ್ನೊಂದು ವಿಡಿಯೋ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.